ಬೆಳಕು ಕಾರ್ಯಕ್ರಮದ ಈ ಮೊದಲನೆಯ ಕತೆ ಬಂದಿರುವುದು ವಿಜಯಪುರದಿಂದ. ಹಲವಾರು ಕಾರಣಗಳಿಂದ ಸುದ್ದಿಯಲ್ಲಿರುವಂತಹ ಜಿಲ್ಲೆ, ದಟ್ಸ್ ಓಕೆ. ಆದರೆ ಬಹುತೇಕ ಸರಿ ಭಾರತದಲ್ಲಿ ಯಾವುದು ಭಾಳ ಸರಿ ಕೇಳಿದ್ದೀರಿ, ಬದುಕಿನ ಜೊತೆ, ಭಾವನೆ ಜೊತೆ ಅಂತೆಲ್ಲ ಸ್ಲೋಗನ್ಸನ್ನು ಕೇಳಿರ್ತೀವಿ. ಆದರೆ ನನಗೆ ಇಂಥ ವಿಚಾರಗಳು ಬಂದಾಗ ಈ ಬದುಕಿನ ಕಥೆಯನ್ನು ಯೋಚನೆ ಮಾಡುವಂತಹ ಗನಂದಾರಿ ವ್ಯಕ್ತಿಗಳು ಯಾರ್ಯಾರು ಅಂತ ಒಂದು ಚಿಂತೆ ಆಗತ್ತೆ. 75 ವರ್ಷ ಸಂಭ್ರಮ ಮುಗಿದ ಮೇಲೆ ಸ್ವಾತಂತ್ರ್ಯದಲ್ಲಿ ಇದೆಲ್ಲ ಬದುಕಿನ ಕಥೆಗಳು ಬೇಸಿಕ್ಕಾಗಿ. ಬಟ್ ನಮ್ಮದು ಭಾಷಣ ಮಾತ್ರ ಬುರುಡೆ ಬಿಡ್ತಾ ಇರ್ತೀವಿ. ಹೇಗೆ ಸಾಧ್ಯ ಇದು? ಈ ರೀತಿ ಆದಾಗ ಒಂದು ದಿನ ಈ ರೀತಿಯ ತಳಮಟ್ಟದ ಸಮಸ್ಯೆಗಳು ಇಲ್ಲದಂತೆ ನಮ್ಮ ವ್ಯವಸ್ಥೆ ನಡೆಯಬಹುದು ಎಂಬ ದಿನ ಯಾವತ್ತು ಬರುತ್ತೋ ಅಂತ ನನಗೆ ಕಾಯ್ತಾ ಇರ್ತೀನಿ. ನನ್ನ ಜೀವಿತ ಅವಧಿಯಲ್ಲಿ ಬರಲಿಕ್ಕಿಲ್ಲ ಅನಿಸತ್ತೆ. ನಾವು ಸತ್ತ ಮೇಲೆ ಗೊತ್ತಿಲ್ಲ ಏನಾಗುತ್ತೋ ಏನೋ, ನನಗೆ ಐಡಿಯಾ ಇಲ್ಲ. ಬಟ್ ಈ ನಮ್ಮ ಲೀಡ್ರ್ಗಳು, ನಮ್ಮ ಸರ್ಕಾರಗಳು, ನಮ್ಮ ವ್ಯವಸ್ಥೆಗಳು ಹೋಗ್ತಿರೋ ರೀತಿ ನೋಡಿದ್ರೆ ಈಗ ನೀವೇನು ನೋಡ್ತೀರಿ, ಇಂಥ ಕತೆಗಳು ಇಲ್ಲದೆ ನಮ್ಮ ವ್ಯವಸ್ಥೆ ಇರಬೇಕಿತ್ತು ಇಷ್ಟೊತ್ತಿಗೆ. ಬೇರೆ ಯಾವ್ದಾದ್ರು ಸಮಸ್ಯೆ ಇರ್ಬೋದಿತ್ತು. ಅಮೇರಿಕ ಶ್ರೀಮಂತ ರಾಷ್ಟ್ರ ಇರ್ಬೋದು, ಅಥವಾ ಇನ್ಯಾವುದೊಂದು ಚೈನಾ ಇರ್ಬೋದು, ಇನ್ಯಾವುದೋ ದೇಶ ಇರ್ಬೋದು. ಅಲ್ಲ, ಹಾಗಾದ್ರೆ ಸಮಸ್ಯೆಗಳೇ ಇಲ್ಲವಾ ಅಂದರೆ 1000 ಸಮಸ್ಯೆಗಳಿರುತ್ತವೆ. ಆದರೆ ಈ ಥರದ ಸಮಸ್ಯೆಗಳು ಇರಬಾರದು ನನ್ನ ಪ್ರಕಾರ. ಇಟ್ಸ್ ಓಕೆ, ಇದ್ದಾಗ ಅದನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆದರೆ ಸಾಲ್ವ್ ಮಾಡೋಣ, ಆಗದೇ ಇದ್ದರೆ ಬಾಯಿ ಮುಚ್ಕೊಂಡು ಇರೋಣ. ಸದ್ಯಕ್ಕೆ ಸಾಲ್ವ್ ಮಾಡೋ ಪರಿಹಾರವನ್ನು ದಯಪಾಲಿಸುವಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿರೋದ್ರಿಂದ, ಅಥವಾ ನಮಗಂಥ ಜನ ಸಿಕ್ಕೋದ್ರಿಂದ ಲೆಟ್ ಅಸ್ ಸಿ ಏನು ಮಾಡ್ಬೋದು ಅಂತ. ವಿಜಯಪುರದ ಕತೆ ಇದು. ವಿಜಯಪುರ ನಗರದ ಟಕ್ಕೆ ಬಡಾವಣೆಯಲ್ಲಿರುವ ಸರ್ಕಾರಿ ಶಾಲೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತಮ ಶಿಕ್ಷಕರ ವೃಂದ, ಕೊಠಡಿ, ಮೈದಾನವನ್ನ ಹೊಂದಿದೆ. ಇಲ್ಲಿ 1 ರಿಂದ 8ನೇ ತರಗತಿಯವರೆಗೆ ಸುಮಾರು 321 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿರುವ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕುಳಿತು ಪಾಠ ಕೇಳಲು ಡೆಸ್ಕ್ಗಳು ಇಲ್ಲದಿರುವುದು ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನ ಅಣಕಿಸುವಂತಿದೆ. ಈ ಶಾಲೆಯಲ್ಲಿ ಒಟ್ಟು 10 ಕೊಠಡಿಗಳಿವೆ. ಒಟ್ಟು 12 ಜನ ಶಿಕ್ಷಕರಿದ್ದಾರೆ. ಈ ಶಾಲೆಯ ಸುಮಾರು 320ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 125 ಡೆಸ್ಕ್ಗಳ ಅವಶ್ಯಕತೆ ಇದೆ. ಸದ್ಯ ವಿದ್ಯಾರ್ಥಿಗಳು ನೆಲದ ಮೇಲೆ ಕುಳಿತು ಪಾಠ ಪ್ರವಚನ ಕೇಳುವಂತಾಗಿದೆ. ಇದರಿಂದ ಏಕಾಗ್ರತೆಯಿಂದ ಪಾಠ ಕೇಳಲು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳಿರುವ ಈ ಸರ್ಕಾರಿ ಶಾಲೆಯ ಡೆಸ್ಕ್ಗಳ ಸಮಸ್ಯೆಗೆ ಪರಿಹಾರ ಹುಡುಕುವ ಸಂಕಲ್ಪ ನಮ್ಮದು. ವಿಜಯಪುರದಿಂದ ಕ್ಯಾಮರಾಮನ್ ಸುನಿಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ. ಶಿಕ್ಷಕ ಚಂದ್ರಕಾಂತ್ ತಾವ ಏನು ಶಿಕ್ಷಕರು ತಾವು? ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತೀವಿ. ಹೌದಾ? ಎಷ್ಟು ವರ್ಷದಿಂದ? ಸರ್ 21 ವರ್ಷದಿಂದ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ಸ್ಕೂಲಲ್ಲ? ಇಲ್ಲ ಸರ್, ಬೇರೆ ಬೇರೆ ಕಡೆ ಮಾಡಿ ಪ್ರಸ್ತುತ ಆ ಶಾಲೆ ಒಳಗ 2 ವರ್ಷದಿಂದ ನಾನು ಏನು ಪಾಠ ಮಾಡ್ತೀರಿ? ನಾನು ಕನ್ನಡ ಹೆಡ್ ಮಾಸ್ಟರ್ಗಳು ಪಾಠನೇ ಮಾಡಲ್ಲ? ಇಲ್ಲ, ಮಾಡ್ತೇವೆ ಸರ್, ಖಂಡಿತ ಮಾಡ್ತೇವೆ. ಎಲ್ಲ ಶಿಕ್ಷಕರ ಸ್ವಲ್ಪ ಮೇಲಕ್ಕೆ ಹೋದಂಗೆಲ್ಲ ನಿಮ್ಗೆ ಗೊತ್ತಿದ್ಯಾ? ಹೇಳಿ ಸರ್. ಮೇಷ್ಟ್ರಾಗಿ ಗೊತ್ತಿರುತ್ತೆ ನಿಮಗೆ. ಮೇಲಕ್ಕೆ ಹೋದಂಗೆಲ್ಲ ನಮ್ಮ ದೇಶದಲ್ಲಿ ಏನು ಗೊತ್ತಾ, ಕೆಲಸ ಕಡಿಮೆ ಮಾಡಬೇಕು ಅಂತ ಒಂದು ರೂಲ್ ಇದೆ. ಇಲ್ಲ ಸರ್, ಹಾಗೇನಿಲ್ಲ. ಹಂಗೆ ಇರೋದು. ಇಲ್ಲ ಸರ್, ಕೆಳಗಡೆ ಇದ್ದವ್ರು ಕೆಲಸ ಮಾಡಬೇಕು, ನಾವು ಮೇಲಕ್ಕೆ ಹೋಗ್ತಾ ಬರೀ ಬಾಸ್, ನಾವು ಕೆಲಸ ಮಾಡಂಗಿಲ್ಲ ಅಂತ. ಇಲ್ಲ ಸರ್, ನಮ್ಮ ಆಫೀಸು ಸೇರಿ ನಮ್ಮಲ್ಲಿ ಹಾಗಿಲ್ಲ ಸರ್. ನಾವು ಎಲ್ಲಾ ಶಿಕ್ಷಕರ ಮೇಲ್ವಿಚಾರಣೆ ಮಾಡೋದ್ರ ಜೊತೆಗೆ ನಾನು ಕೂಡ ಪಾಠವನ್ನು ಮಾಡ್ತಾ ಇದ್ದೇನೆ ಸರ್. ಯಾಕೆ ನಿಮ್ಗೆ ಇದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಪಾಠ ಮಾಡದೆ ಇರುವವರು ಶಿಕ್ಷಕರು ಅಲ್ಲವೇ ಅಲ್ಲ. ನನ್ನ ಹೌದು ಸರ್, ಮಾಡಲೇಬೇಕು ಸರ್. ನಾವು ಪಗಾರ ನನ್ನ ಇದದು ಡಾಕ್ಟ್ರ್ ಆಗಿಬಿಟ್ಟು ನಾನು ಪೇಷಂಟ್ ನೋಡಲ್ಲ ಅಂತ ಅನ್ನೋದು ಅವ್ನು ಡಾಕ್ಟ್ರ್ ಆಗಕ್ಕೆ ಲಾಯಕೇ ಅಲ್ಲ ಅಂತ ನನ್ನ ಪ್ರಕಾರ. ಓದಿದ್ದೇ ತಪ್ಪೋದು ಅಂತ. ಹಾಗೆ ಶಿಕ್ಷಕರು ನೀವು 2 ಕ್ಲಾಸ್ ತೊಗೊಳಕ್ಕಾಗತ್ತೋ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಪ್ರೆಷರ್ಗಳಲ್ಲಿ, ಆಡಳಿತಾತ್ಮಕ ಕೆಲಸಗಳಲ್ಲಿ, 1 ಕ್ಲಾಸ್ ತೊಗೊಳಕ್ಕಾಗತ್ತೋ 4 ತೊಗೊಳಕ್ಕಾಗತ್ತೋ ನನಗೆ ಗೊತ್ತಿಲ್ಲ. ಮಾಡ್ತಾ ಇದ್ದೀವಿ ಸರ್. ಕ್ಲಾಸ್ ತೊಗೊಳ್ಳದೆ ಬಿಡಬಾರ್ದು. ಮಾಡ್ತಾ ಇದ್ದೀವಿ ಸರ್. ಮಕ್ಕಳ ಜೊತೆ ಆ ಸಂಬಂಧ ಉಳಿಸ್ಕೋಬೇಕು. ಹೌದು ಸರ್. ಏನು ಪಾಠ ಮಾಡೋದು ನೀವು? ನಾವು ಕನ್ನಡ ಸಬ್ಜೆಕ್ಟ್ ಸರ್. ಕನ್ನಡ. ಓಕೆ, ಭಾಳ ಸಂತೋಷ. ನಿಮ್ಮ ಹೆಸರೇನು? ಯೋಗೇಶ್. ಹಾಂ ಸರ್. ಯಾರು ಪೋಷಕರು ಇದರಲ್ಲಿ ನೀವು? ನನ್ನ ಮಗಳು ಇನ್ನೊಬ್ಬಳು ಇದ್ದಾಳೆ ಸರ್. ಅದಾಳ? ಹಾಂ ಸರ್. ಆಕೆ ನೀವೇನು ಮಾಡ್ತೀರಿ? ನಾನು ಮೇಸ್ತ್ರಿ ಕೆಲಸ ಮಾಡ್ತೀನಿ ಸರ್. ಗಾರೆ ಕೆಲಸದ ಸರ್. ಹೌದಾ? ಹಾಂ ಸರ್. ಎಲ್ಲಿ? ಅಲ್ಲೇ ವಿಜಯಪುರ ನಗರದಲ್ಲಿ ಸರ್. ಸ್ಟೈಲಾಗಿ ಬಂದಿದ್ದೀರಿ.
ಇರಲಿ, ಪರವಾಗಿಲ್ಲ. ಬರಬಾರ್ದು ಅಂತೇನು ರೂಲ್ ಇಲ್ವಲ್ಲ. ಓಕೆ. ಮದಿಯ ಯಾರು? ನಾರಿ ನೀನು. ನಿನ್ನೇನು ಎಷ್ಟನೇ ಕ್ಲಾಸ್ ನೀನು? 4th. ನಿಮ್ಮಿಬ್ಬರದು ಬೇರೆ ಬೇರೆ ಇದೆಯಲ್ಲ, ಇದು ಏನು ಯೂನಿಫಾರ್ಮು ಹೌದ್ರಿ. ಹೆಂಗದೆ? 1ರಿಂದ 5ನೇ ತರಗತಿ ಸರ ನೀಲಿ ಬಟ್ಟೆ ಇದೆ ಸರ. 6ರಿಂದ 8ನೇ ತರಗತಿಗೆ ನೀಲಿ ಹಸಿರು ಕೊಟ್ಟಿದ್ದಾರೆ ಸರ್. ನಿನ್ನ ಹೆಸರು ಸುನೀಲ? ಸನೀಲ. 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 SANILA. LLA. ಸನಿಲ್ಲ. ಹಂಗಂದ್ರೆ ಏನು? ಹಂಗಂದ್ರೆ ಏನು? ಹೆಸರು ಐತ್ರಿ. ಅದೇ ಹೆಸರು ಹಂಗಂದ್ರೆ ಏನಂದ್ರೆ ಅದು? ಈಗ ನನ್ನ ಹೆಸರು ರಂಗನಾಥ್ ಅಂತಂದರೆ ನಾವು ಅದು ದೇವ್ರ ಹೆಸರು ಅಂತನೋ ಏನೋ ಹೇಳ್ತೀವಿ ಅಲ್ವಾ? ಈಗ ನನ್ನ ಮಗಳ ಹೆಸರು ಪಯಸ್ವಿನಿ ಅಂತ. ನನ್ನ ಮಗಳ ಹೆಸರು ಪಯಸ್ವಿನಿ ಅಂದರೆ ಏನು ಅಂದರೆ ಅಲ್ಲೆಲ್ಲೋ ಒಂದು ನದಿ ಇದೆ ಪಯಸ್ವಿನಿ ಅಂತ, ಅದು ಅವಳ ಹೆಸರು ಅದು ಅಂತ ಹೇಳ್ತೀವಲ್ವಾ? ಹಂಗಾಗಿ ನಿನ್ನ ಹೆಸರು ಏನದು? ನೀವು ಕೇಳಿಲ್ವಾ? ಇಲ್ರಿ. ಕೇಳಬೇಕು. ನಿಮ್ಮ ಅಪ್ಪ ಅಮ್ಮನ ಕೇಳು. ನಾನು ನೀವು ಸನಿಲ್ಲ ಅಂತ ಹೆಸರಿಟ್ಟಿದ್ದೀರಲ್ಲ, ಹಂಗಂದ್ರೆ ಏನು ಅಂತ ಸರ್ ಕೇಳಿದ್ರು. ನನಗೆ ಅವಮಾನ ಆಯ್ತಲ್ಲಿ, ಕರೆಕ್ಟಾಗಿ ಹೇಳಿ ಅಂತ ಕೇಳು. ನೀನು ಎಷ್ಟನೇ ಕ್ಲಾಸು? 7th. ನೀನು? 4th. ಯಾಕೆ ಬಂದ್ರಿ ಇಬ್ರು? ವಾಯ್? ಏನಕ್ಕೆ ಬಂದ್ರಿ? ನಮ್ಮ ಸ್ಕೂಲ್ನಾಗ ಬೆಂಚ್ ಇಲ್ರಿ, ನಮಗೆ ಕೆಳಗೆ ಕೂತ್ ಬರಕ್ಕೆ. ಆರಾಮಾಗಿ ಕೂತ್ಕೋ, ಕೈ ಬಿಡು. ನೀನು ಕಟ್ಕೊಂಡೇನು ಮಾತಾಡ್ಬೇಕಲ್ಲ, ಬಿಡು ಕೈನ. ಆರಾಮಾಗಿ ಮಾತಾಡಿ. ಕೆಳಗೆ ಕೂತ್ ಬರಕ್ಕೆ ಕಷ್ಟ ಆಗ್ತೈತಿ. ನಾನು ನಿಮ್ಮ ಫ್ರೆಂಡ್ ಅನ್ಕೋ. ಕೆಳಗೆ ಕೂತ್ ಬರಕ್ಕೆ ಕಷ್ಟ ಆಗ್ತೈತ್ರಿ, ಅದರ ಸಂಬಂಧ ನಮಗೆ ಬೆಂಚ್ ಕೊಟ್ಟರೆ ಭಾಳ ಅನುಕೂಲ ಆಗ್ತೈತ್ರಿ. ಯಾರಿಗೆ ಅನುಕೂಲ? ನಿನಗೆ? ಇಲ್ರಿ, ಎಲ್ಲರಿಗೂ. ಎಲ್ರಿಗೂ ಬೇಕಾ ಬೆಂಚೀಗ? ಎಷ್ಟು ಜನಕ್ಕೆ ಬೇಕು? ಎಷ್ಟು ಜನ ಇದ್ದೀರಿ? 321. 321. ಹೌದಾ? ಅಷ್ಟು ಮಂದಿ ಇದ್ದೀರಿ ನೀವು? ಹೌದ್ರಿ. ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರು ಇದ್ದೀರಿ ಅಥವಾ ಬರೀ ಹೆಣ್ಮಕ್ಳೇನ? ಎರಡು ಗಂಡ್ಮಕ್ಳು ಅದಾರೇನಲ್ಲಿ? ಹೌದ್ರಿ. 167 ಹೆಣ್ಮಕ್ಳು ಇದ್ದಾರೆ ಸರ, 154 ಗಂಡು ಮಕ್ಳು ಇದ್ದಾರೆ ಸರ್. ಒಟ್ಟು 321 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಸರ್ ಅಲ್ಲಿ. ಅದ್ರ ಜೊತೆಯಲ್ಲಿ ಅಲ್ಲಿ ಏನದ ಸರ, ಎಲ್ಲ ಕಡು ಬಡತನ ಇರ್ತಕ್ಕಂಥ ಏರಿಯಾ ಸರ. ಅಲ್ಲಿ ಎಲ್ಲ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಇರ್ತಕ್ಕಂಥ ಏರಿಯಾದಲ್ಲಿ ಶಾಲೆ ಇರೋದ್ರಿಂದ ನಮ್ಮ ಮಕ್ಕಳು ಏನಾಗ್ತಾ ಇದಾವೆ ಅಂದ್ರೆ ನೆಲದ ಮೇಲೆ ಕುತ್ಕೊಂಡು ಅಭ್ಯಾಸ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಅವರೆಲ್ಲ ಬೆಂಚಿನ ಸಲುವಾಗಿ ಅಪೇಕ್ಷೆ ಮಾಡ್ತಾ ಇದ್ದಾರೆ ಸರ. ಅದಕ್ಕೋಸ್ಕರವಾಗಿ ತಮ್ಮಿಂದ ನಮ್ಗೆ ಹೆಲ್ಪ್. ಯಾಕೆ ಬಂದ್ರಿ? ನಾವು ನಿಮ್ಮ ಬೆಳಕು ಅಂತ ಕಾರ್ಯಕ್ರಮದಲ್ಲಿ ಬಹಳಷ್ಟು ನೋಡಿದ್ದೇವೆ ಸರ್. ಡಿಪಾರ್ಟ್ಮೆಂಟ್ ಕೇಳ್ಬೇಕಲ್ಲ. ನಾವು ಬೆಳಕು ಕಾರ್ಯಕ್ರಮ ತಮ್ದು ಬಹಳಷ್ಟು ಜನರಿಗೆ ಹೆಲ್ಪ್ ಮಾಡಿದ್ರಿ ಸರ್. ಯೋಗೇಶ, ಈಗ ನಾನು 10 ಬೆಂಚ್ ಮಾಡಿಸ್ಕೊಡ್ತೀನಿ ಅಂತ ಇಟ್ಕೊಳ್ಳಿ. ನೀವು ಪೇರೆಂಟ್ಸ್ ಎಷ್ಟು ಬೆಂಚ್ ಕೊಡ್ತೀರಿ? ಸರ್ ಅಲ್ಲಿ ಏನೈತಂದ್ರೆ ಸರ್, ಎಲ್ಲರೂ ಕಟ್ಟಡ ಕೂಲಿ ಕಾರ್ಮಿಕರ ಆಗಿರೋದ್ರಿಂದ ಇಲ್ಲ ಸರ್. ಒಂದು ಬೆಂಚ್ ಮಾಡಿಸೋಷ್ಟು ಬಡತನ ಇದೆಯಾ? ಇದೆ ಸರ್. ಯಾಕೆ ಇಲ್ಲ ಸರ್, ಯಾಕೆ ಬಡತನ ಇದೆ ಅಂದ್ರೆ ಸರ್ ಅಲ್ಲಿ ಸರಿಯಾಗಿ ಕೆಲಸ ಸಿಗಲ್ಲ ಸರ್. ಕಂಟಿನ್ಯೂ ಆಗಿ ಕೆಲಸ ಸಿಗೋದಿಲ್ಲ. ಅಪಾಯ ಮಾಡಾರೆ ಗ್ಯಾರೇಜ್ ಕೆಲಸ ಮಾಡ್ತಾರೆ. ಗ್ಯಾರೇಜ್. ನಿಮ್ಮಪ್ಪ? ಮಿಸ್ತ್ರಿ ಅದಾರ. ಗೌಂಡಿ ಕೆಲಸ. ಮಿಸ್ತ್ರಿ ಗೌಂಡಿ ಕೆಲಸ. ಏನು ಮಾಡ್ತಾರೆ? ಗಾರೆ ಕೆಲಸ ಸರ್. ನಿಮ್ಮಪ್ಪ? ನೀವು ಎಷ್ಟು ಮಂದಿ ಮನೆಗೆ? ನಾವು ರೀ ಮಕ್ಕಳೆಷ್ಟೇ? 4 ಮಂದಿ ರೀ. ನಿಮ್ಮ? 2 ರೀ. ನಿನ್ಗೆ ಅಕ್ಕನ ತಂಗಿ ತಮ್ಮನ? ಅಕ್ಕ. ಹಿಂಗೆ ಮೊದಲು ನಮ್ಮ ಅಕ್ಕದ ಸೆಕೆಂಡ್ ರೀ, ನಾವು ತೆಗೆದ ಒಂದು ತಮ್ಮ ಅದಾನ್ರಿ. ತಮ್ಮ ಅದಾನೆ? ಹಾಂ ರೀ. ಓಕೆ, ಆಯಿತು. ಅಲ್ಲಿ ಎಷ್ಟು ಬೆಂಚ್ ಆಗಬೇಕು ಅಂತೆಲ್ಲ ಇದೆ ಅಲ್ವಾ? ನಮ್ಗೆ 125 ಬೆಂಚ್ಗಳು ಅವಶ್ಯಕತೆ ಸರ್. ಗೊತ್ತಿಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿಸೋಣ. ಒಂದು ಕಡೆಯಿಂದ ಶುರು ಮಾಡೋಣ. ಎಷ್ಟಾಗ್ತದೆ ಅಷ್ಟು ನೋಡೋಣ. ಅಲ್ಲಿ ನನಗೆ ಇದಕ್ಕೆ ಸಹಾಯ ಮಾಡಲಿಕ್ಕೆ ಒಬ್ಬರಿದ್ದಾರೆ. ಹೌದು ಸರ್. ಒಬ್ಬರನ್ನ ಕಂಡುಹಿಡಿದಿದ್ದೀವಿ. ನಮ್ಮದು ಈ ಸ್ಕೀಮ್ ಏನು ಅಂತಂದರೆ, ಯಾರನ್ನಾರು ಒಬ್ಬರನ್ನ ಹಿಡ್ಕೋತೀವಿ, ಅವ್ರ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ತಾರೆ, ಉಳಿದಿದ್ದು ನಾವು ಸಪೋರ್ಟ್ ಮಾಡಿಸ್ತೀವಿ. ಅಲ್ಲೇ ಫುಲ್ ಆದರೆ ಅಲ್ಲೇ ಮಾಡಿಸ್ಕೋತೀವಿ. ಅವರು ವಿಶ್ವನಾಥ್ ಅಂತ ಒಬ್ಬರಿದ್ದಾರೆ, ಅವ್ರು ಕೂಡ ಮಾತಾಡೋಣ. ಅವ್ರು ಎಷ್ಟು ಮಾಡ್ತಾರೆ ನೋಡೋಣ, ಉಳಿದಿದ್ದನ್ನು ಆಮೇಲೆ ನಾವು ಮಾಡಿಸ್ಕೊಳ್ಳೋಣ. ಆಯ್ತಲ್ಲ? ಓಕೆ. ನಮಸ್ಕಾರ, ರಂಗನಾಥ್ ಮಾತಾಡ್ತೀನಿ. ಹೇಗಿದ್ದೀರಿ? ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀನಿ ಸರ್. ತಾವು ಆರಾಮಿದ್ದೀರಿ? ಹೌದು ಸರ್, ಆರಾಮ. ನಿಮ್ಮ ವ್ಯವಹಾರ ಎಲ್ಲ ಚಲೋ ಐತೇನಾ? ನಾನು ರಿಟೈರ್ಡ್ ಪರ್ಸನ್ ಸರ್. ನಾನು ಇನ್ಫ್ಯೂಷನ್ ಕೆಲಸ ಮಾಡ್ತಾ ಇದ್ದೆ. ಹಾಂ. ಲಾಸ್ಟ್ 2 years ಬ್ಯಾಕ್ ನಾನು ರಿಟೈರ್ಮೆಂಟ್ ಆಗಿದೆ. ರಿಟೈರ್ಮೆಂಟ್ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ನೀವು ರಿಟೈರ್ ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿದ್ದಂಗೆ ಐತಲ್ಲ? ಇಲ್ಲ ಸರ್, ನಾನು ಅಲ್ಲಿ ಸೇಲ್ಸ್ ಸರ್ದಲ್ಲಿ ವರ್ಕ್ ಮಾಡಿದ್ದೆ. ಹೀಗಾಗಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು ಸರ್. ಏನಾದರೂ ಮಾಡ್ಬೇಕಂತ ನನ್ನ ಕೈಯಲ್ಲಿತ್ತು. ಅದಕ್ಕೆ ನಾನು ಒಂದು ಟ್ರಸ್ಟ್ ಜೊತೆ
ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಸೇರಿದ್ರಿಂದ ಮೋಸ ಆಗಲ್ಲ ಬಿಡ್ರಿ. ಇಲ್ಲ ಸರ್, ನಿಮ್ದು ಚೆನ್ನಾಗಿದೆ ಸರ್. ನಮ್ಮ ಜೊತೆ ಸೇರೋದ್ರಿಂದ ಮೋಸ ಆಗಂಗಿಲ್ಲ. ನಂಗೆ ಭಾಳ ಮಂದಿ ಇದನ್ನ ಹೇಳ್ತಾರೆ, ಹಾ ಡೇ ನೀವು ಯಾರಿಗೂ ಬೇಕಾದ್ರೂ ಕೊಟ್ಟು ಮಾಡಿಸ್ಬೋದಲ್ಲಪ್ಪ, ನನ್ನ ಹತ್ರನೇ ಯಾಕೆ ಮಾಡಿಸ್ಬೇಕು ಅಂತಂದರೆ, ಇಲ್ಲ ಸರ್ ನಿಮ್ಮ ಹತ್ರ ಮಾಡಿಸಿದ್ರೆ ಮೋಸ ಆಗಂಗಿಲ್ಲ ನೋಡ್ರಿ ಸರ್. ಅದು ಕರೆಕ್ಟ್ ಮಂದಿಗೆ ಹೋಗ್ತದೆ ನೋಡ್ರಿ ಸರ್, ಅದಕ್ಕೆ ನಿಮ್ಮ ಹತ್ರಕ್ಕೆ ಬರ್ತೀವಿ ಅಂತಾರೆ ಕೆಲವು ಸರಿ. ಅವ್ರು ಹೇಳಿದ್ ಕರೆಕ್ಟ್ ಸರ್. ಈಗ ಈ ಮಕ್ಕಳಿಗೆ ನಾವು ಆ ಬೆಂಚ್ ಕೆಲಸ ಮಾಡಿಸೋಣ, ಹಾ ಸರ್. ನಾವಿಬ್ಬರು ಆ ನಂತರ ಕೂತು ಹೇಗೆ ಮಾಡೋದು ಎತ್ತೆಲ್ಲ ತೀರ್ಮಾನ ಮಾಡಿ ಫೈನಲ್ ಮಾಡೋಣ ಅದನ್ನು. ಹಾ ಸರ್, ಆಯ್ತಾ? ಆಕ್ಚುಲಿ ನಂದು ಏನಿದೆ ಸರ್, ಒಬ್ಬರು ಟ್ರಸ್ಟ್ ಜೊತೆ ನಂದು ಇದು ಇದೆ, ಟ್ರಸ್ಟ್ ನಾನು ರಿಪ್ರೆಸೆಂಟ್ ಮಾಡ್ತೀನಿ. ನಾವು ಅದನ್ನ ಮಾತಾಡೋಣ ಬಿಡ್ರಿ, ಮಾಡ್ಬಿಟ್ಟು ಮಾಡಿಸೋಣ ಇಬ್ಬರು ಸೇರಿ. ಸರ್ ಮಾಡೋಣ ಸರ್, ಮಾಡ್ಕೊಡ್ತೀನಿ ಸರ್. ನೀವೇನು ನನಗೆ ಕನ್ವಿನ್ಸ್ ಮಾಡಿ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಇದೆ ಫುಲ್ಫಿಲ್ ಮಾಡೋದು. ಮಾಡೋಣ. ಸರಿ ಸರ್. ಥ್ಯಾಂಕ್ ಯು ವಿಶ್ವನಾಥ್. ಥ್ಯಾಂಕ್ ಯು ವೆರಿ ಮಚ್ ಸರ್. 120 ಅಲ್ಲ, 125 ಸರ್. 20? 125 ಸರ್. ಆಯ್ತು, ನಾನು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಹಾಂ. ಓಕೆ, ಈ ತಿಂಗಳ ಎಂಡು ಅಥವಾ ಮುಂದಿನ ತಿಂಗಳು ಶುರು ಅಷ್ಟೊತ್ತಿಗೆ ಮಾಡಿಸೋಣ, ಮುಗಿಸೋಣ. ಮಕ್ಕಳು ಜನವರಿ ಹೊಸ ವರ್ಷದಿಂದ ಹೋಗೋ ಅಷ್ಟೊತ್ತಿಗೆ ಹ್ಞೂ ಸರ್. ಅಲ್ಲಿ ಓಕೆ ಡೆಸ್ಕ್ ಸಿಗೋಂಗೆ ಮಾಡೋಣ ಯಾಕೆ ಸರ್, ಹೊಸ ವರ್ಷಕ್ಕೆ. ಹೊಸ ವರ್ಷಕ್ಕೆ ಕೊಟ್ಟರೆ ತುಂಬ ಚೆನ್ನಾಗಿ ಆಗಲಿ, ತೊಂದರೆ ಇಲ್ಲ, ಮಾಡಿಸ್ಕೊಡ್ತೀನಿ. ಓಕೆ ಸರ್. ಚೆನ್ನಾಗಿ ನೋಡ್ಕೊಳ್ಳಿ ಅದನ್ನು. ಅವುಗಳನ್ನೆಲ್ಲ ನಾವು ಚೆನ್ನಾಗಿ ಸರ್ ಉಸ್ತುವಾರಿ ಚೆನ್ನಾಗಿ ಮಾಡಿ ಇದು ಮಾಡ್ತೀವಿ ಸರ್. ನೀವು ಶಾಲೆಗೆ ಹೋಗ್ಬಿಟ್ಟು ಬೇರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ನಿನ್ನ ಫ್ರೆಂಡ್ಸ್ ಅದಾರಲ್ಲ ಅಲ್ಲಿ, ಅವ್ರಿಗೆಲ್ಲ ಏನು ಹೇಳಬೇಕು ಗೊತ್ತಾ? ನಾವು ಬೆಂಗಳೂರಿಗೆ ಹೋಗಿದ್ವಿ, ಸರ್ ನಮಗೆ ಸಿಕ್ಕಿದ್ರು, ಸರ್ನ ಕೇಳಿದ್ವಿ ನಾವು, ನಮ್ಮ ಶಾಲೆಗೆ ಬೆಂಚ್ ಬೇಕ್ರಿ, ಇದ್ರೆ ನಾವು ಚಲೋ ಓದ್ಬೋದು, ಮತ್ತು ಮೇಲೆ ಕೂತು ಬರೆಯಬೋದು, ಚಲೋ ಇದಾಗುತ್ತೆ, ಒಳ್ಳೇದಾಗ್ತದೆ ನಮಗೆ, ಕೊಡ್ರಿ ಅಂತ ಕೇಳಿದ್ವಿ. ಅವರು ಆಯಿತು ನಿಮ್ಗೆಲ್ಲರಿಗೂ ಮಾಡಿಸ್ಕೊಡ್ತೀನಿ ಅಂತ ಹೇಳಾರೀಗ. ಆದರೆ ಅವ್ರು ನನಗೊಂದು ಕಂಡೀಷನ್ ಹಾಕಾರ ನೋಡ್ರು ಅಂತ ಹೇಳ್ರಿ ನೀವಿಬ್ಬರು. ಏನು ಕಂಡೀಷನ್ ಅಂತಂದರೆ, ಆ ಡೆಸ್ಕ್ನಾಗ ಕೂತಾಗ ಯಾರು ಅದರಲ್ಲಿ ಪೆನ್ನಲ್ಲೆಲ್ಲ ಬರೆಯೋದು ಅವೆಲ್ಲ ಮಾಡೋಂಗಿಲ್ವಂತೆ, ಅದೇನಾದ್ರು ಮಾಡಿದ್ರೆ ಎಲ್ಲ ಬೆಂಚು ವಾಪಸ್ ತಗೊಂಡೋಗ್ತಾರಂತೆ ಅಂತ ಹೇಳ್ತೀರಾ? ಅವ್ರು ಬರ್ತಾರಂತೆ 6 ತಿಂಗಳಿಗೆ ಒಂದ್ಸರಿ, ಯಾವಾಗಲೋ ಯಾರನ್ನೋ ಕಳಿಸ್ತಾರಂತೆ ಅವರು ಇನ್ಸ್ಪೆಕ್ಷನ್ಗೆ, ಒಬ್ರು ಆಫೀಸರ್ ಬರ್ತಾರಂತೆ, ಎಲ್ಲ ನೋಡ್ತಾರಂತೆ, ನೀವೇನಾರು ಹಂಗೆ ಮಾಡಿದ್ರೆ ಆ ಬೆಂಚೆಲ್ಲ ಎತ್ಕೊಂಡು ಹೋಗ್ತಾರಂತೆ ಅಂತ ಹೇಳಿ. ಹೇಳ್ತೀರಿ ಇಬ್ರು? ಹಾಂ, ವೆರಿ ಗುಡ್, ಮಾಡಿಸ್ಕೊಳ್ಳೋಣ. ನೋ ಪ್ರಾಬ್ಲಮ್. ನಾನು ಯಾಕೆ ಇದನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ, ಅಥವಾ ನನಗೆ ಸಂತೋಷ ಆಗುತ್ತೆ ಇಂಥ ಪ್ರಕರಣಗಳಲ್ಲಿ ಅಂತ ಹೇಳ್ತೀನಿ. ಭಾಳ ಹಿಂದೆ ನಾನು ರಿಪೋರ್ಟಿಂಗಲ್ಲಿದ್ದಾಗ, ಅಂದರೆ ಒಬ್ಬ ವರದಿಗಾರನಾಗಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಅಪರಾಧ ಕ್ರೈಮ್ ರಿಪೋರ್ಟ್ ಮಾಡ್ತಿದ್ದೆ. ಬಡತನ ಮತ್ತು ಅನಿವಾರ್ಯತೆಯಿಂದ ಒಂದು ಹೆಣ್ಣು ಮಗಳು ತನ್ನ ಜೀವನದಲ್ಲಿ ಎಂದಿಗೂ ಯಾವ ಹೆಣ್ಣು ಬಯಸದಂತಹ ಒಂದು ವಿಷವರ್ತಲದಲ್ಲಿ ಸಿಕ್ಕಾಕೊಂಡಿದ್ಲು. ಆಕಿನ ಅರೆಸ್ಟ್ ಮಾಡಿದ್ರು. ಆಕ್ಸಿಡೆಂಟಲಿ ಅವತ್ತು ನೈಟ್ ರೌಂಡ್ಸಲ್ಲಿ ಇದ್ದವ್ರು ಯಾರೋ ಆಫೀಸರ್ಸು, ನನಗೆ ವಿಷಯ ಗೊತ್ತಾಗಿ ನಾನು ಆಕಿದು ಕಥೆ ಎಲ್ಲ ಕೇಳಿದ್ಮೇಲೆ ಬಿಡಿಸಿಸ್ಬಿಟ್ಟೆ ಆಕಿನ. ನಂತರ ಆಕಿ ಅದರಿಂದ ಹೊರಗೆ ಬಂದ ಮೇಲೆ ತುಂಬ ಚೆನ್ನಾಗಿ ಓದಿ, ಆಕೆ ಆಮೇಲೆ ಓದಿ ಅಮೇಝಿಂಗ್ಲಿ ಶಿ ಬಿಕೇಮ್ ಗ್ರೇಟ್. ನನಗೆ ಒಂದು 5 ವರ್ಷನೋ 6 ವರ್ಷನೋ ಏನೋ ಆದಾಗ ಒಂದ್ಸರಿ ಎಲ್ಲೋ ಒಂದು ಕಡೆ ಸಿಕ್ಕಿದಾಗ ಶಿ ಕೇಮ್ ಆ್ಯಂಡ್ ಇಂಟ್ರೊಡ್ಯೂಸ್ ಟು ಮೀ. ನಾನು ಹೀಗೆ ಅಂತ ನಂಗೆ ಮರ್ತೋಗಿತ್ತು. ಐ ಕುಡ್ ನಾಟ್ ಬಿಲೀವ್ ಇಟ್. ಅದನ್ನು ಆವಾಗ ಹಿಂಗೂ ಸಾಧ್ಯ ಇದೆಯಾ ಅಂತ. ಹಾಗಾಗಿ ಈ ನಂಬಿಕೆಗಳ ಮೇಲೆ ನಾವು ಕೆಲಸ ಮಾಡಬೇಕು. ಈಗ ಈ ಮಕ್ಕಳಲ್ಲಿ ಯಾರಿಗೆ ಏನಾಗುತ್ತೋ ನಾಳೆ ನನಗೆ ಗೊತ್ತಿಲ್ಲ. ಇನ್ನೊಂದು 10 ವರ್ಷಕ್ಕೆ ಅವಳು ಸನಿಲ್ಲಾನೋ ಅಥವಾ ಮದಿಯಾನೋ, ಯಾರು ಎಲ್ಲಿ ಹೋಗ್ತಾರೋ, ಏನು ಓದ್ತಾರೋ, ಏನು ಆಗ್ತಾರೋ, ಐ ಡೋಂಟ್ ನೋ. ಮೇ ಬಿ ಅವಳೇ ಒಂದಿನ ಬೆಂಗಳೂರಲ್ಲಿ ನನಗೆ ಎದುರುಗಡೆ ಎಲ್ಲರೂ ಸಿಕ್ಕಿ ಅವಳು ಹೇಳ್ಬೋದು, ನಾನು ಇಲ್ಲೇ ಬಂದಿದ್ದೀನಿ, ಓದ್ತಾ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂತನೋ ಅಥವಾ ಕೆಲಸಕ್ಕೆ ಸೇರಿದ್ದೀನಿ ಅಂತನೋ ಹೇಳ್ಬೋದು ಅವಳು. ಐ ಡೋಂಟ್ ನೋ. ಆ ಒಂದೇ ಒಂದು ಆಸೆಗೆ ಈ ಥರ ಸಣ್ಣ ಕೆಲಸ ನಾನು ಮಾಡೋದು. ಹಾಗಾಗಿ ಇವತ್ತು ಇದನ್ನು ಮಾಡಿದ್ದೀವಿ.